ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ವಾಗತ. ಫೋಕಸ್ ಪುಲ್ಲರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿನ ಹಲವಾರು ಬೆಳವಣಿಗೆಗಳನ್ನ ನೋಡಿದ್ದೀವಿ. ಅದರ ನಡುವೆ ನಿನ್ನೆಯಿಂದ ಒಂದು ಹೊಸ ಬೆಳವಣಿಗೆ ಒಂದು ನಡೀತಾ ಇದೆ. ಪ್ರಸ್ತುತ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪ್ರಶ್ನೆಯೊಂದನ್ನು ಎತ್ತಿ ಪತ್ರವೊಂದನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಇರುವ ಪ್ರಮುಖ ಸಂಗತಿ ಏನಂದ್ರೆ, ನೀವು ಯಾಕೆ ಇನ್ನೂ ನೋಂದಣಿ ಮಾಡ್ಕೊಂಡಿಲ್ಲ, ನಿಮ್ಮ ಲೆಕ್ಕ ಪತ್ರಗಳನ್ನು ಯಾಕೆ ನೀಡ್ತಾ ಇಲ್ಲ, ನಿಮ್ಮ ಸದಸ್ಯರ ಪಟ್ಟಿಯನ್ನ ನಮ್ಗೆ ಯಾಕೆ ನೀಡ್ತಾ ಇಲ್ಲ, ಸರ್ಕಾರದಲ್ಲಿ ನೀವು ಯಾಕೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಹಿಂಜರಿತೀರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಇದಕ್ಕೆ RSS ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತ್ ಅವರು ಕೇರಳದಲ್ಲಿ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಿಮ್ ಜೊತೆ ಚರ್ಚೆ ನಡೆಸಲು ಮತ್ತೆ ಮಾಹಿತಿ ನೀಡಲು ಪ್ರಯತ್ನಿಸ್ತೇನೆ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ಪ್ರಮುಖವಾಗಿ ನೋಡ್ಬೇಕಾಗಿರುವಂತದ್ದು, RSS ನಿಜವಾಗಿ ನೋಂದಣಿ ಆಗಿದೆಯೋ ಅಥವಾ ಅದು ನೋಂದಣಿ ಮಾಡ್ಕೊಳ್ಳೇಬೇಕೋ, ಅಥವಾ ಪ್ರಿಯಾಂಕ ಖರ್ಗೆ ಅವರು ಎತ್ತಿರೋ ಪ್ರಶ್ನೆ ಸರಿಯಾಗಿದೆಯೋ, ಮೋಹನ್ ಭಾಗವತ್ ಅವರು ನೀಡಿರುವ ಉತ್ತರವು ಸರಿಯಾಗಿದೆಯೋ, ಇದರಲ್ಲಿ ಕಾನೂನಾತ್ಮಕ ಅಂಶಗಳೇನು, ಭಾವನಾತ್ಮಕ ಅಂಶಗಳೇನು, ಮತ್ತಿತರ ಸಂಗತಿಯನ್ನು ಇವತ್ತು ನೋಡೋಣ ವೀಕ್ಷಕರೇ. ಮೊದಲಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸಿರುವಂತದ್ದು ಪ್ರಿಯಾಂಕ ಖರ್ಗೆ ಅವರು ಎತ್ತಿರುವಂತಹ ಪ್ರಶ್ನೆಗಳ ಬಗ್ಗೆ. ನಾನು ಇಂಟ್ರೊಡಕ್ಷನ್ ಅಲ್ಲಿ ಒಂದ್ ಬಾರಿ ಹೇಳಿದೆ, ಇನ್ನು ಡೀಟೇಲ್ ಆಗಿ ಹೇಳ್ತೀನಿ. ಪ್ರಿಯಾಂಕ ಖರ್ಗೆ ಅವರು ಕೇಳುವಂತದ್ದು, RSS ಅನ್ನುವಂಥದ್ದು ದೇಶವ್ಯಾಪಿ ಒಂದು ವಿಸ್ತರಿಸಿರುವಂತಹ ಸಂಘಟನೆ. ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಬೇರೆ ಬೇರೆ ಕಡೆ ಕಚೇರಿಗಳಿದಾವೆ, ಬೇರೆ ಬೇರೆ ಪ್ರದೇಶಗಳಲ್ಲಿ RSS ಶಾಖೆಗಳು ನಡೀತವೆ. ಪ್ರತಿ ವರ್ಷ ಗಣೇಶೋತ್ಸವ ಸೇರಿದಂತೆ ನಾನಾ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಲಾಗ್ತದೆ. ಯುವಕರಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಆದ್ರೆ RSS ಇನ್ನು ನಮ್ಮ ದೇಶದಲ್ಲಿ ಸಂವಿಧಾನದ ಅಡಿಯಲ್ಲಿ ಅಥವಾ ಯಾವುದೇ ಕಾಯ್ದೆಯಡಿ ನೋಂದಣಿ ಆಗಿಲ್ವ ಅನ್ನುವ ಪ್ರಶ್ನೆಯನ್ನು ಅವರು ಮೊದಲಾಗಿ ಎತ್ತಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರು ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೂ ಸಾಕಷ್ಟು ಬಾರಿ ಈ ಪ್ರಶ್ನೆಗಳನ್ನು ಎತ್ತಿದ್ರು. ಆ ಸಂದರ್ಭದಲ್ಲಿ ಅವರು IT-BT ಸಚಿವರಾಗಿದ್ರು. ಈಗ ಅವರು ಗೃಹ ಸಚಿವರಾಗಿದ್ದಾರೆ. ಈ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲಿ ಅವರು ನಾನು ಈ ರೀತಿಯ ಒಂದು ಪ್ರಶ್ನೆಯನ್ನು ಎತ್ತುತ್ತೇನೆ ಅಂತ ಸೂಚನೆ ಕೊಟ್ಟಿದ್ರು. ನಿನ್ನೆ ಅಂದ್ರೆ ಸೋಮವಾರ ಜೂನ್ 15ರಂದು ಅವರು ನೇರವಾಗಿ ಪತ್ರ ಬರೆದಿದ್ದಾರೆ. ಆ ಪತ್ರವನ್ನ RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರಿಗೆ ಕಳಿಸಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ. ಅವರು ಕೇಳುವಂತ ಮೊದಲ ಪ್ರಶ್ನೆ ಏನಂದ್ರೆ, ನೋಂದಣಿ ಆಗಿಲ್ಲ ಯಾಕೆ, ಹಣಕಾಸಿನ ಲೆಕ್ಕ ಪತ್ರಗಳನ್ನ ನೀಡುತ್ತಿಲ್ಲ ಯಾಕೆ, ನಿಮಗೆ ಬರುತ್ತಿರುವ ದೇಣಿಗೆಯ ಲೆಕ್ಕಾಚಾರ ಎಲ್ಲಿದೆ, ಈ ರೀತಿಯ ಒಂದು ಕೆಲವು ಪ್ರಶ್ನೆಗಳನ್ನ ಅವರು ಪ್ರಮುಖವಾಗಿ ಎತ್ತಿದ್ದಾರೆ ವೀಕ್ಷಕರೇ. ಹೀಗಾಗಿ ಅವರು ಪ್ರಶ್ನೆ ಎತ್ತಿದ ತಕ್ಷಣವೇ ಅದು ರಾಜಕೀಯ ಜಟಾಪಟಿಗೂ ಆಮೇಲೆ ಸಾಂಸ್ಕೃತಿಕ ಒಂದು ಸಂಘರ್ಷಕ್ಕೂ, ದೇಶವ್ಯಾಪಿ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಮತ್ತು ಸೈದ್ಧಾಂತಿಕ ಸಂಘರ್ಷಕ್ಕೆ ಇದು ಕಾರಣವಾಗಿದೆ ವೀಕ್ಷಕರೇ. ಪ್ರಮುಖವಾಗಿ ಬಿಜೆಪಿಗೆ ಸೇರಿರುವಂತದ್ದು ಮತ್ತು RSS ಮೂಲದ ಸಾಕಷ್ಟು ಮಂದಿ ಪ್ರಿಯಾಂಕ ಖರ್ಗೆಯ ಪ್ರಶ್ನೆಯನ್ನ ಕಡಾಖಂಡಿತವಾಗಿ ನಿರಾಕರಿಸಿದ್ದಾರೆ ಮತ್ತು ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ RSS ಮುಖ್ಯಸ್ಥರು ಈ ಸಂದರ್ಭದಲ್ಲಿ ಕೇರಳದಲ್ಲಿದ್ರು. ಕೇರಳದ ಕೊಚ್ಚಿನಲ್ಲಿದ್ದ ಅವರು ಸಭೆಯೊಂದರಲ್ಲಿ ಮಾತನಾಡ್ತಾ, ಅಂದ್ರೆ RSS ಸಂಬಂಧಿಸಿದ ಸಭೆಯೊಂದರಲ್ಲಿ ಮಾತನಾಡುತ್ತಾ ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ವಾಸ್ತವದಲ್ಲಿ ಮೋಹನ್ ಭಾಗವತ್ ಅವರು ಅಂದ್ರೆ RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರು ನೇರವಾಗಿ ಯಾವುದೇ ರಾಜಕೀಯ ಪ್ರಶ್ನೆಗಳಿಗೆ ಅಥವಾ ಇನ್ನಿತರ ವಿಚಾರಗಳಿಗೆ ಉತ್ತರ ಕೊಡೋದಕ್ಕೆ ಹೋಗಲ್ಲ. ಆದ್ರೆ ಇದು ನೇರವಾಗಿ ಪ್ರಿಯಾಂಕ ಖರ್ಗೆ ಅವರು ಏನ್ ಮಾಡಿದ್ರು ಅಂದ್ರೆ, ಅವರ ಒಂದು ಪ್ರಶ್ನೆಗಳ ಪತ್ರವನ್ನ ಅವರಿಗೆ ಕಳಿಸಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಒಂದು ಜನರ ಮನಸ್ಸಲ್ಲಿ ಈ ಬಗ್ಗೆ ಒಂದು ಪ್ರಶ್ನೆಗಳು ಹೇಳುವಂತದ್ದು ಸಹಜ. ಹೀಗಾಗಿ ಮೋಹನ್ ಭಾಗವತ್ ಅವರು ತಮ್ಮ ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಮೋಹನ್ ಭಾಗವತ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಾದ್ರೆ, ಅವರು ಮೊದಲಾಗಿ ಹೇಳಿರುವಂತದ್ದು, ಇದು ಹಿಂದೂಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಸಂಘಟನೆ. ಈ ಸಂಘಟನೆ ಅಂದ್ರೆ ಹಿಂದೂ ಅದು ಧರ್ಮಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅನ್ನುವಂಥದ್ದು. ಅದಕ್ಕಿಂತ ಮಿಗಿಲಾಗಿ ಅವರ ಮೊದಲ ವಾದ ಏನು ಅಂದ್ರೆ, ಭಾರತದಲ್ಲಿ RSS ಒಂದೇ ಅಲ್ಲ, ಇನ್ನು ಹಲವಾರು ಸಂಘಟನೆಗಳು ನೋಂದಣಿ ಮಾಡಿಕೊಳ್ಳದೆ ಕಾರ್ಯಾಚರಣೆ ನಡೆಸ್ತವೆ. ನಾನಾ ಸಂಘಟನೆಗಳಿವೆ ಆ ತರದ್ದು. ಹಾಗಾಗಿ RSS ಇದರಲ್ಲಿ ಪ್ರತ್ಯೇಕವಾಗಿ ನಿಲ್ಲುವಂತದ್ದು ಏನಿಲ್ಲ ಅನ್ನುವಂಥದ್ದು ಅವರ ಮೊದಲ ಅಂದ್ರೆ ಪ್ರಮುಖವಾದ ಅವರ ಉತ್ತರ. ಅದರ ಜೊತೆಗೆ ಅವರು ಕಾನೂನಾತ್ಮಕವಾಗಿ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಭಾರತದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ನೋಂದಣಿ ಆಗದೆ ಕೂಡ ಒಂದು ವೈಯಕ್ತಿಕ ಹಿನ್ನೆಲೆಯಲ್ಲಿ ಅದು ಕಾರ್ಯಾಚರಣೆ ಮಾಡೋದಕ್ಕೆ ಅವಕಾಶವಿದೆ, ಸಂವಿಧಾನಾತ್ಮಕ ಅವಕಾಶನೇ ಇರುವಾಗ ಅದೇ ಪ್ರಶ್ನೆಯನ್ನ ಪದೇ ಪದೇ ಕೇಳುವ ಅವಶ್ಯಕತೆ ಬರೋದಿಲ್ಲ ಅನ್ನುವಂತ ಅಭಿಪ್ರಾಯವನ್ನು ಕೂಡ ಅವರು ಈ ಸಭೆಯಲ್ಲಿ ವ್ಯಕ್ತಪಡಿಸ್ತಾರೆ. There are so many unregistered things going on, and we are not secretive. We are working on open ground. We are calling people and telling them about Sangha. This is politics. And all these gimmicks are being tried. Hindu Dharma is not registered. Many things are not registered. Those who want to have funds from the government, they require registration. That has to be there.
But Sangha, government knows Sangha is there. Government banned us twice, and that ban was released once by court order. So all this has happened over 100 years. Nobody told us that you must register. They want to, in some way, on one side hamper the Sangha work, on the side create doubts in the minds of people. But that is no more possible because people know us. ಜೊತೆಗೆ ಅವರು ಇಂಥ ಪ್ರಶ್ನೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡದಿರೋದೇ ಉತ್ತಮ ಅನ್ನುವಂತ ಅಭಿಪ್ರಾಯವನ್ನು ಕೂಡ ನೀಡುವ ಮೂಲಕ ಪ್ರಿಯಾಂಕ ಖರ್ಗೆ ಅವರಿಗೆ ಅಂದ್ರೆ ಕರ್ನಾಟಕ ರಾಜ್ಯದ ಗೃಹ ಸಚಿವರಿಗೆ ಒಂದು ಚಾಣಾಕ್ಷ ರೀತಿಯ ಉತ್ತರವನ್ನ ನೀಡಲಿಕ್ಕೆ ಪ್ರಯತ್ನ ಪಡ್ತಾರೆ ವೀಕ್ಷಕರೇ. ಈಗ ನಾವು ಮೊದಲಾಗಿ ನೋಡ್ಬೇಕಾಗಿರುವಂತದ್ದು RSS ನೋಂದಣಿ ಆಗ್ಲೇಬೇಕಾ, ಆ ಭಾರತದಲ್ಲಿ ಸಂಘಟನೆ ಒಂದು ಅಥವಾ ಯಾವುದೇ ಸಂಘಗಳು ನೋಂದಣಿ ಆಗ್ಲೇಬೇಕಾ ಅನ್ನುವಂತ ಪ್ರಶ್ನೆ ನಮ್ಮ ಮುಂದೆ ಬಂದೇ ಬರುತ್ತೆ. ಮೊದಲಾಗಿ ಹೇಳೋದಿದ್ರೆ ಭಾರತದ ಸಂವಿಧಾನದಲ್ಲಿ ಇದೊಂದು ಗ್ರೇ ಏರಿಯಾ ಅಂತ ಅಂತೀವಿ. ಇದಕ್ಕೆ ಒಂದು ಇಂಥದ್ದೇ ಸ್ಪಷ್ಟತೆ ಇಲ್ಲ ಸಂವಿಧಾನದಲ್ಲಿ, ಅದು ಎಲ್ಲೂ ಉಲ್ಲೇಖ ಕೂಡ ಆಗಿಲ್ಲ. ಪ್ರಮುಖವಾಗಿ ಹೇಳೋದಿದ್ರೆ ಈಗ ಸಂಘಟನೆ ಒಂದು ಮಾಡಿದ್ರೆ ಅದು ಇಂಥ ಕಾಯ್ದೆಯಡಿ ನೋಂದಣಿ ಆಗ್ಲೇಬೇಕು, ಆಗದೇ ಇದ್ರೆ ತಪ್ಪು ಅಥವಾ ಕ್ರಿಮಿನಲ್ ಅಫೆನ್ಸ್ ಅನ್ನೋ ರೀತಿ ಎಲ್ಲೂ ಪ್ರಕಟ ಮಾಡಿಲ್ಲ. ಆದ್ರೆ ಇದರ ಜೊತೆಗೆ ಸಂವಿಧಾನದ ವಿಧಿ ಅಂದ್ರೆ 19(1)(c) ಅಂದ್ರೆ ಇದರ ಅಡಿಯಲ್ಲಿ ವ್ಯಕ್ತಿಗತವಾಗಿ ಯಾವುದೇ ಸಂಘ ಅಥವಾ ಸಂಘಟನೆಗಳನ್ನ ಸ್ಥಾಪಿಸಿ ಅದರ ಮೂಲಕ ನಮ್ಮ ಸಮಾಜದೊಳಗೆ ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನ ಮಾಡುವಂತ ಅವಕಾಶವನ್ನ ನೀಡಲಾಗಿದೆ. ಆದ್ರೆ ಅಲ್ಲಿರುವಂತ ಪ್ರಮುಖ ಅಂಶ ಏನಂದ್ರೆ ರಾಷ್ಟ್ರಕ್ಕೆ ಹಿತವಲ್ಲದ ಯಾವುದೇ ಕೆಲಸಗಳನ್ನ ಮಾಡಬಾರದು, ಆದ್ರೆ ಪೂರಕವಾಗಿರುವಂತ ಸಮಾಜದ ಬೆಳವಣಿಗೆಗೆ ಪೂರಕವಾಗುವಂತ ಅದು ಸಮಾಜದ ಅಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜನರನ್ನು ಒಟ್ಟುಗೂಡಿಸುವಂತ ಕೆಲಸ ಮಾಡೋದಕ್ಕೆ ಈ ಸಂಘಟನೆಗಳಿಗೆ ಸಂಪೂರ್ಣವಾದ ಅವಕಾಶವಿದೆ. ಅದನ್ನ ಪ್ರಶ್ನಿಸಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ಎಲ್ಲೂ ಅದಕ್ಕೊಂದು ಕಾಯ್ದೆ ಇಲ್ಲ. ನಾನು ಮೊದಲೇ ಹೇಳಿದಂತೆ ಸಂವಿಧಾನದಲ್ಲಿ ಎಲ್ಲಿಯೂ ಹೇಳಿಲ್ಲ ಈ ರೀತಿ ಮಾಡಬಾರದು, ಸಂಘಟನೆಗಳು ಇರಲೇಬಾರದು ಅನ್ನುವಂತಹ ಒಂದು ವಿಚಾರ ಸಂವಿಧಾನದ ಯಾವುದೇ ರೂಪದಲ್ಲಿ ಕೂಡ ನಮ್ಮ ಮುಂದೆ ಇಲ್ಲ. ಹಾಗಾಗಿ ನಾವು ಈಗ ತಿಳ್ಕೊಳ್ಬೇಕಾಗಿರೋದಂದ್ರೆ RSS ನೋಂದಣಿ ಆಗ್ಲೇಬೇಕಾ ಅನ್ನೋಂತ ಪ್ರಶ್ನೆ ಬಂದಾಗ ಅದು ಅವರಿಗೆ ಬಿಟ್ಟಿದ್ದು, ಮಾಡ್ಲೇಬೇಕು ಅಂತೇನಿಲ್ಲ, ಮಾಡದಿದ್ರು ನಡೀತದೆ ಅನ್ನೋ ಒಂದು ಉತ್ತರ ನಮ್ಮ ಮುಂದೆ ಸಿಗುತ್ತೆ. ಪ್ರಿಯ ವೀಕ್ಷಕರೇ, ನೋಂದಣಿಯಾಗದಂತಹ ಸಂಸ್ಥೆಗಳನ್ನ ಅನ್ರಿಜಿಸ್ಟರ್ಡ್ ಅಂದ್ರೆ ಒಂದು ವ್ಯಕ್ತಿಗತವಾಗಿರುವಂತಹ ಒಂದು ಸಂಘಟನೆ ಅಂತ ಪರಿಗಣಿಸಲಾಗ್ತದೆ. ಆದ್ರೆ ಒಂದು ಪ್ರಶ್ನೆ ಇಲ್ಲಿರ್ತದೆ, ಅವ್ರು ಏನಾದ್ರೂ ಒಂದು ಕಚೇರಿ ಹೊಂದಬೇಕಾದ್ರೆ, ಬ್ಯಾಂಕ್ ಖಾತೆ ಹೊಂದಿರ್ಬೇಕಾದ್ರೆ ಅವರು ಅದಕ್ಕೆ ಸೂಕ್ತ ದಾಖಲೆಗಳನ್ನ ಒದಗಿಸಬೇಕಾಗುತ್ತದೆ. ಯಾರ ಹೆಸರಲ್ಲಿ ಇದೆ, ಎಲ್ಲಿ ನೋಂದಣಿ ಆಗಿದೆ, ಅಂದ್ರೆ ಅವರು ಈಗ ಒಂದು ಕಟ್ಟಡ ಇದೆ ಅಂತ ಅನ್ಕೊಂಡ್ರೆ ಅವರು ಅದಕ್ಕೆ ವಾರ್ಷಿಕವಾಗಿ ಕಟ್ಟಡದ ತೆರಿಗೆಯನ್ನು ಕೂಡ ಕಟ್ಟಬೇಕಾಗುತ್ತೆ. ಹೀಗಾಗಿ ಅವರು ಸಂಘವನ್ನ ನೋಂದಣಿ ಮಾಡಬೇಕಾದ ಅವಶ್ಯಕತೆ ಇಲ್ಲದ ಹೊರತಾಗಿಯೂ ಅವರಿಗೆ ಸಂಬಂಧಿಸಿದ ಯಾವುದು ಕಟ್ಟಡಗಳು, ಬ್ಯಾಂಕ್ ಖಾತೆಗಳು ಇತ್ಯಾದಿ ದಾಖಲೆಗಳು ಖಂಡಿತವಾಗಿಯೂ ನಮ್ಮ ವ್ಯವಸ್ಥೆಯೊಳಗೆ ಇರಲೇಬೇಕು ಮತ್ತು ಅದು ಕಾನೂನಾತ್ಮಕ, ಅದಕ್ಕೊಂದು ಮುದ್ರೆ ಇರಲೇಬೇಕಾಗುತ್ತೆ. ವೀಕ್ಷಕರೇ, ಕಾನೂನಿನ ಪ್ರಶ್ನೆ ಬರೋದಿಲ್ಲ ಅಂದ್ರೆ ಇಲ್ಲಿ ನಮಗೆ ಬರುವಂತದ್ದು ಭಾವನಾತ್ಮಕ ಅಂದ್ರೆ ಒಂದು ಮೊರಾಲಿಟಿ ಅಂತ ಹೇಳ್ತಾರೆ, ನೈತಿಕತೆ ಪ್ರಶ್ನೆ ಕೂಡ ಮುಂದೆ ಬರುತ್ತೆ. ಯಾವ ರೀತಿ ಅಂದ್ರೆ ನನಗೆ ಮೊದಲು ನಿಮ್ಗೆ ಹೇಳಿದೆ, ಲಕ್ಷಾಂತರ ಕಾರ್ಯಕರ್ತರಿದೆ, ಬೇರೆ ಬೇರೆ ಸಂಘಟನೆಗಳಿದಾವೆ, ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನ ದೇಶಾದ್ಯಂತ ನಡೆಸ್ತಾರೆ. ಹೀಗಿರುವಾಗ ಅಂತ ಒಂದು ಸಂಘಟನೆಗಳು ಅಂದ್ರೆ ದೇಶದ ಉದ್ದಗಲಕ್ಕೂ ಹರಡಿರುವಂತಹ ಒಂದು ಸಂಘಟನೆ ನೋಂದಣಿ ಮಾಡಿಕೊಂಡಿಲ್ಲ ಅಂದಾಗ ಅದು ನೈತಿಕತೆಯ ಪ್ರಶ್ನೆ ಬರುತ್ತೆ. ಹಿಂದೆ ನೀವು ಗಮನಿಸಿರಬಹುದು, RSS ಅಲ್ಲಿ ಒಂದು ಕಾಲದಲ್ಲಿ ಅಲ್ಲಿನ ಸಭೆ ಸಮಾರಂಭಗಳಲ್ಲಿ ಭಗವಧ್ವಜವನ್ನು ಹೊರತುಪಡಿಸಿದಂತೆ ಬೇರೆ ಯಾವ ಧ್ವಜಗಳನ್ನು ಕೂಡ ಹಾರಿಸ್ತಾ ಇರಲಿಲ್ಲ. ಅಲ್ಲಿ ಭಾರತೀಯ ತ್ರಿವರ್ಣ ಧ್ವಜಕ್ಕೂ ಕೂಡ ಅವಕಾಶ ಇರಲಿಲ್ಲ. ಅದನ್ನ ಒಂದು ಹಂತದಲ್ಲಿ ಅದಕ್ಕೆ ಆಕ್ಷೇಪಗಳು ಬಂದು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು. RSS ನವರು ಯಾಕೆ ದೇಶ ಧ್ವಜವನ್ನ, ಭಾರತೀಯ ತ್ರಿವರ್ಣ ಧ್ವಜವನ್ನು ಯಾಕೆ ಹಾರಿಸ್ತಾ ಇಲ್ವಂತ ಪ್ರಶ್ನೆಗಳನ್ನು ಎತ್ತಿದ್ರು. ಇವರಿಗೆ ನಮ್ಮ ದೇಶದಲ್ಲಿ ಎಲ್ಲಾ ಧ್ವಜಗಳಿಗಿಂತ ಮೇಲಿರುವಂತದ್ದು ತ್ರಿವರ್ಣ ಧ್ವಜ ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದು ಆ ಸಂದರ್ಭದಲ್ಲಿ ಒಂದು ನೈತಿಕತೆಯ ಪ್ರಶ್ನೆಯಾಗಿ RSS ಅದನ್ನು ಒಪ್ಕೊಂಡಿತ್ತು. ಈಗ RSS ಕಾರ್ಯಕ್ರಮಗಳಲ್ಲಿ ಭಗವಧ್ವಜ ಜೊತೆಗೆ ರಾಷ್ಟ್ರಧ್ವಜವನ್ನು ಕೂಡ ಹಾರಿಸಲಾಗುತ್ತೆ. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಎಂದು ನಾಗ್ಪುರದ ಕೇಂದ್ರ ಕಚೇರಿಯಲ್ಲಿ ಧ್ವಜ ಆರೋಹಣವನ್ನ ಕೂಡ ಮಾಡಲಾಗುತ್ತೆ. ಇದನ್ನು ನಾವು ಮೊರಾಲಿಟಿಯ ವಿಷಯ ಅಂತ ಹೇಳೋದು. ಅಂದ್ರೆ ಒಂದು ನೈತಿಕ ವಿಚಾರಕ್ಕೆ ಬಂದಾಗ ಹೌದು ನಾವು ಆಸೆಪ್ಟ್ ಮಾಡ್ಕೊಳ್ಬೇಕು ಅನ್ನುವಂತ ಪ್ರಶ್ನೆಗಳು ಬರುತ್ತೆ. ಹಾಗಾಗಿ RSS ಇಲ್ಲಿ ನೈತಿಕವಾಗಿ ನೋಂದಣಿ ಮಾಡಿಕೊಂಡ್ರೆ ಅವ್ರಿಗೆ ಇನ್ನಷ್ಟು ಬಲ ಅನ್ನುವಂತ ಅಭಿಪ್ರಾಯ ರಾಜಕೀಯ ವಿಶ್ಲೇಷಕರದ್ದು. ಆದ್ರೆ RSS ನ ಕಾರ್ಯಕರ್ತರು ಅಥವಾ ಅದಕ್ಕೆ ಸಂಬಂಧಿಸಿದವರ ಉತ್ತರವೇ ಬೇರೆ. ಅವ್ರು ಹೇಳುವಂತದ್ದು ಯಾವ ರೀತಿ ಅಂದ್ರೆ RSS ಯಾವುದೇ NGO ಅಲ್ಲ, ಸರ್ಕಾರದಿಂದ ಎಲ್ಲಿಯೂ ದುಡ್ಡು ತಗೊಳ್ತಾ ಇಲ್ಲ. ಅಂದ್ರೆ ಯಾವುದೇ ಒಂದು ಸಂಘಟನೆ ಮತ್ತೆ ಕಾರ್ಯಚಟುವಟಿಕೆ ಮಾಡೋದಕ್ಕೆ ಯಾವುದೇ ಹಣಕಾಸಿನ ಅನುದಾನ ನಿಧಿಯನ್ನ ಪಡಿತಾ ಇಲ್ಲ. ಸಾಮಾನ್ಯವಾಗಿ ನಾವು ನೋಡಿರುವಂತಹ ಸಾಕಷ್ಟು ಸಂಘಟನೆಗಳಾಗ್ಲಿ NGOಗಳಲ್ಲಿ ಬೇರೆ ಬೇರೆ ಕಾರ್ಯಗಳಿಗೆ ಅಂದ್ರೆ
ಸಮಾಜಮುಖಿ ಕಾರ್ಯಗಳಿಗೆ ಸರ್ಕಾರದಿಂದ ಅನುದಾನ ಪಡೆಯುವಂಥದ್ದು, ಇನ್ನೇನೋ ಒಂದು ಅನುದಾನವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇರುತ್ತೆ. ಆದ್ರೆ RSS ಇದನ್ನು ಮಾಡ್ತಾ ಇಲ್ಲ. ಅಲ್ಲಿ ಕಾರ್ಯಕರ್ತರ ಅವರಿಗೆ ಬಲ, ಕಾರ್ಯಕರ್ತರ ದುಡಿಮೆನೆ ಅಲ್ಲಿ ಶಕ್ತಿ, ಕಾರ್ಯಕರ್ತರ ಒಟ್ಟುಗೂಡುವಿಕೆನೆ ಅವರ ಒಂದು ಒಟ್ಟು ಅಸ್ಮಿತೆ ಆಗಿರುತ್ತೆ RSS ಇದ್ದು. ಹಾಗಾಗಿ ನಮಗೆ ಆ ತರದ ಒಂದು NGO ಮತ್ತು ಇನ್ನಿತರ ವ್ಯವಸ್ಥೆಗಳು ಇಲ್ಲದ ಕಾರಣ ನಾವು ಅದನ್ನು ನೋಂದಣಿ ಮಾಡುವ ಅವಶ್ಯಕತೆ ಬರೋದಿಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಕೇಳುವ ಪ್ರಶ್ನೆಗೆ ಯಾವುದೇ ಬೇಸ್ ಇಲ್ಲ ಅನ್ನುವಂತ ಉತ್ತರವನ್ನ RSS ಕಾರ್ಯಕರ್ತರು ನಮ್ಮ ಮುಂದೆ ನೀಡ್ತಾ ಇದ್ದಾರೆ. ವೀಕ್ಷಕರು, ನಮ್ಮ ದೇಶದಲ್ಲಿ ಒಬ್ಬ ಸಫಾಯಿ ಕರ್ಮಚಾರಿಗೂ ಕೂಡ ಏನಾದರೂ ಸರ್ಕಾರಿ ಸವಲತ್ತು ಬೇಕು ಅಥವಾ ಎಲ್ಲಾನ ಕಸ ಗುಡಿಸ್ಬೇಕು ಅಂದರೆ ರಿಜಿಸ್ಟ್ರೇಷನ್ ಕೇಳ್ತೀರಾ? ಆದರೆ ಇವ್ರಿಗೆ ಏನಕ್ಕೆ ರಿಜಿಸ್ಟ್ರೇಷನ್ ಇಲ್ಲ? ಏನಾದರೂ ಕೇಳಿದ್ರೆ ನೀವು ಧರ್ಮದ ಹೆಸರು ತರ್ತೀರಾ? ಧರ್ಮಕ್ಕೆ ಇದಕ್ಕೇನ್ರಿ ಸಂಬಂಧ? ಎಲ್ಲ ನಾನು ಹೇಳಿದ್ದೀನ ನೀವು ಧರ್ಮ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ಎಲ್ಲಿ ತೋರಿಸ್ಬಿಡಿ. ಇಲ್ಲೆಲ್ಲಿ ಈ ನನ್ನ ಪತ್ರದಲ್ಲಿ ಹಿಂದೂ ಅಂತ ಎಲ್ಲಾದರೂ ಒಂದು ಶಬ್ದ ಬಂದಿದೆಯಾ, ಪದ ಬಂದಿದೆಯಾ, ಧರ್ಮ ಅಂತ ಬಂದಿದೆಯಾ? ಒಂದು ತೋರಿಸ್ಬಿಡಿ ನನಗೆ. ರಿಜಿಸ್ಟ್ರೇಷನ್ ಧರ್ಮಕ್ಕೆ ಕೇಳ್ತಾ ಇಲ್ಲ, ನಿಮ್ಮ ಸಂಘಟನೆ ಕೇಳ್ತಾ ಇದ್ದೀವಿ. ಉಡಾಫೆ ಉತ್ತರ ಕೊಡೋದಲ್ಲ. ಯಾವ ಪೇಪರ್ ಇದೆ ತೋರಿಸ್ಬಿಡ್ಲಿ ನನಗೆ. ಬ್ಲ್ಯಾಂಕೆಟ್ ಇಮ್ಯುನಿಟಿ ಕೊಟ್ಟಿದ್ದಾರಾ ಇನ್ಕಮ್ ಟ್ಯಾಕ್ಸ್ ಅಪೆಲೇಟ್ ಟ್ರಿಬ್ಯುನಲ್ ಅವರು? IT ದವರು ಕೊಟ್ಟಿದ್ದಾರೇನ್ರಿ ಬ್ಲ್ಯಾಂಕೆಟ್ ಇಮ್ಯುನಿಟಿ ನಿಮಗೆ ಕಟ್ಟಬಾರ್ದು ಅಂತ? ಇಸ್ ಬಿಕಮಿಂಗ್ ಮಾಕ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್, ಮಾಕ್ರಿ ಆಫ್ ದ ಲಾ. ಇವರೇನು 100 ವರ್ಷ ಇವರು ಆಚರಣೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಗೌರವಿತವಾಗಿ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಗೌರವ ಕೊಟ್ಟು ಮಾಡಲಿ ಅಂತ ಅಷ್ಟೇ. ನಾನು ಅವರ ಆಚರಣೆಗೆ ಅಡ್ಡಿಪಡಿಸೋನಲ್ಲ. ಈಗ ನಾವು ಪ್ರಮುಖವಾಗಿ ನೋಡ್ಬೇಕಾಗಿರೋದು, ಈಗ RSS ನೋಂದಣಿ ಆಗಿಲ್ಲ, ಅದು ಸರಿ. ಈಗ ನಾವು ಬೆಂಗಳೂರಿನ ವಿಚಾರವನ್ನ ತಗೊಂಡ್ರೆ RSS ಕಚೇರಿ ಅಂತ ಬಂದಾಗ ನಾವು ರಾಷ್ಟ್ರೋತ್ಥಾನ ಪರಿಷತ್ ಕೇಶವ ಕೃಪವನ್ನ ನಾವು ಪರಿಗಣಿಸ್ತೇವೆ. ರಾಷ್ಟ್ರೋತ್ಥಾನ ಪರಿಷತ್ ಆಗ್ಲಿ, ಕೇಶವ ಶಿಲ್ಪ ಆಗ್ಲಿ, ಕೇಶವ ಕೃಪಾ ಆಗ್ಲಿ, ಅವು ಸರ್ಕಾರದ ಅಡಿಯಲ್ಲಿ ನೋಂದಣಿ ಆಗಿದೆ ಮತ್ತು ಅದು ತನ್ನದೇ ಆದ ಕಟ್ಟಡವನ್ನ ಹೊಂದಿದೆ. ಇದೇ ರೀತಿ RSS ನ ಬೇರೆ ಬೇರೆ ಅಂಗಸಂಸ್ಥೆಗಳಿದಾವೆ. ನಾವು ಹೇಳಿದಂಗೆ ಈಗ ವಿದ್ಯಾರ್ಥಿ ಸಂಘಟನೆಯನ್ನ ತಗೊಂಡ್ರೆ ABVP ನೋಂದಣಿಯಾಗಿದೆ. ವಿಶ್ವ ಹಿಂದೂ ಪರಿಷತ್ ಇದೆ, ಇದು RSS ಗೆ ಸೇರಿರುವಂತಹ ಒಂದು ಸಂಸ್ಥೆ. ವಿದ್ಯಾಭಾರತಿ ಅನ್ನೋ ಒಂದು ಸಂಸ್ಥೆ ಇದೆ. ಭಾರತೀಯ ಮಜ್ದೂರ್ ಸಂಘ ಇದೆ, ಇದು ಕಾರ್ಮಿಕ ಸಂಘಟನೆ. ಈ ರೀತಿಯ ಹಲವಾರು ಸಂಘಟನೆಗಳು ಟ್ರಸ್ಟ್ ಅಥವಾ ಸೊಸೈಟಿ ಕಾಯ್ದೆಯಡಿ ನೋಂದಣಿ ಮಾಡ್ಕೊಂಡಿವೆ. ಹೀಗಾಗಿ RSS ಮಾತ್ರ ನೋಂದಣಿ ಮಾಡ್ಕೊಂಡಿಲ್ಲ ಅನ್ನೋದು ಮಾತು ಬಿಟ್ರೆ ಮಿಕ್ಕ ಎಲ್ಲ ಅದಕ್ಕೆ ಸಂಬಂಧಿಸಿದ ಎಲ್ಲಾ ಸಂಘಟನೆಗಳು, ಅದರ ಉಪ ಅಂಗಸಂಸ್ಥೆಗಳು ಅವು ಸರ್ಕಾರದ ಬೇರೆ ಬೇರೆ ಕಾಯ್ದೆಯಡಿ ನೋಂದಣಿಯಾಗಿದೆ. ವೀಕ್ಷಕರೇ, ಈಗ ನಾವು ಕೇಶವ ಶಿಲ್ಪವನ್ನೇ ತಗೊಂಡ್ರೆ, ನಾವು ಕೇಶವ ಕೃಪಾ ಅದು ನೇರವಾಗಿ RSS ಹೆಸರಲ್ಲಿ ಇಲ್ಲ, ಅದು ಆ ಬಿಲ್ಡಿಂಗ್. ಬದಲಾಗಿ ರಾಷ್ಟ್ರೋತ್ಥಾನ ಪರಿಷತ್ತು ಕೇಶವ ಸೇವಾ ಸಮಿತಿ ಅಂತ ನೋಂದಾಯಿತ ಟ್ರಸ್ಟ್ಗಳ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಇವುಗಳು ಆಸ್ತಿ ತೆರಿಗೆ ಕಟ್ಟುತ್ತೆ, ವಿದ್ಯುತ್ ಬಿಲ್ ಕಟ್ಟುತ್ತೆ, ಬ್ಯಾಂಕ್ ಖಾತೆಗಳನ್ನು ಹೊಂದಿದೆ, ಟ್ರಸ್ಟ್ ಹೆಸರು ನಡೀತಾ ಇದೆ ಬ್ಯಾಂಕ್ ಖಾತೆಗಳೆಲ್ಲ. ಕಡ್ಡಾಯವಾಗಿ ವರ್ಷಕ್ಕೆ ಆಡಿಟ್ ಕೂಡ ಮಾಡಿಸುತ್ತೆ. ನಾಗ್ಪುರದ ಕೇಂದ್ರ ಕಚೇರಿ, RSS ಕೇಂದ್ರ ಕಚೇರಿ ಅಂತ ನಾವೇನ್ ಹೇಳ್ತೇವ, ಅಲ್ಲೂ ಕೂಡ ದೇಶದ ಎಲ್ಲಾ ಪ್ರಾಂತ ಕಾರ್ಯಗಳಲ್ಲೂ ಡ್ಯುವೆಲ್ ವ್ಯವಸ್ಥೆ, ಅಂದ್ರೆ ಕಾನೂನಿನ ಅಡಿ ನೋಂದಣಿ ಮಾಡಿಕೊಂಡೇ ಅಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತೆ. ವೀಕ್ಷಕರೇ, ಹೀಗಾಗಿ ನಾವು ಮೊದಲಾಗಿ ತಿಳ್ಕೊಬೇಕಾಗಿರೋ ಅಂದ್ರೆ RSS ಒಂದು ಕಾನೂನಿನಡಿ, ಅದರ ಸಂವಿಧಾನದಡಿ ನೋಂದಾಯಿತಗೊಂಡಿಲ್ಲ ಅನ್ನೋದು ಬಿಟ್ರೆ, ಅದಕ್ಕೆ ಸೇರಿರುವಂತಹ ಅಷ್ಟು ಒಂದು ಕಚೇರಿಗಳು, ಸಂಘಟನೆಗಳು ಬೇರೆ ಬೇರೆ ಒಂದು ಟ್ರಸ್ಟ್ ನಡಿಯಲ್ಲಿ ನೋಂದಣಿ ಆಗುವ ಮೂಲಕ ಅಲ್ಲಿ ಸಂಘದ ಕಾರ್ಯಕರ್ತರು ಕಾರ್ಯಾಚರಣೆ ನಡೆಸುವ ಮೂಲಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಆದ್ರೆ ಪ್ರಶ್ನೆಗಳು ಬರೋದು ಯಾವಾಗ ಅಂದ್ರೆ, ಈಗ RSS ನಾನು ಮೊದಲು ಹೇಳಿದಂಗೆ ಗಣೇಶೋತ್ಸವನ್ನ ಮಾಡುತ್ತೆ, ಸಂಘದ ಕಚೇರಿಯನ್ನ, ಶಾಖೆಗಳನ್ನ ಮಾಡುತ್ತೆ, ಪಥಸಂಚಲನವನ್ನ ಮಾಡುತ್ತೆ. ಪ್ರಿಯಾಂಕಾ ಖರ್ಗೆ ಅವರ ಚಿತ್ತಾಪುರದಲ್ಲಿ ಹಿಂದೆ ಪಥಸಂಚಲನ ಆಗುವ ಸಂದರ್ಭದಲ್ಲಿ ದೊಡ್ಡ ವಿವಾದವಾಯಿತು. ಜಿಲ್ಲಾಡಳಿತದಿಂದ ಪರ್ಮಿಷನ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಪಥಸಂಚಲನ ಮಾಡಿಸೋದಕ್ಕೆ ಸಮಸ್ಯೆ ಉಂಟಾಯಿತು. ನಂತರ ಕೋರ್ಟ್ ಮಧ್ಯಪ್ರವೇಶದಿಂದ, ಕರ್ನಾಟಕ ಹೈಕೋರ್ಟ್ ಮಧ್ಯಪ್ರವೇಶದಿಂದ ಸಮಸ್ಯೆ ಬಗೆಹರಿತು. 300 ಕಾರ್ಯಕರ್ತರಿಗೆ ಪಥಸಂಚಲನ ನಡೆಸೋದಕ್ಕೆ ಅವಕಾಶ ಕೊಟ್ಟರು, ವಿಜಯದಶಮಿ ಪಥಸಂಚಲನಕ್ಕೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ, ಈಗ ಪಥಸಂಚಲನ ನಡೆಯುವ ಸಂದರ್ಭದಲ್ಲೋ, ಗಣೇಶೋತ್ಸವ ನಡೆಯುವ ಸಂದರ್ಭದಲ್ಲೋ ಅಲ್ಲಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ, ಸಾರ್ವಜನಿಕ ಮೈದಾನವನ್ನು ಬಳಸಲಾಗುತ್ತೆ, ಸಾರ್ವಜನಿಕ ರಸ್ತೆಯನ್ನ ಬಳಸಲಾಗುತ್ತೆ. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಮತ್ತು ಈಗ ಪ್ರಗತಿಪರರು ಕೇಳುವ ಪ್ರಶ್ನೆ ಏನಂದ್ರೆ, ನೀವು ಸಾರ್ವಜನಿಕ ಸತ್ತುಗಳನ್ನ, ಅಂದ್ರೆ ಪೊಲೀಸ್ ವ್ಯವಸ್ಥೆಯನ್ನ ನೀವು ಕೊಡಬೇಕಾದ್ರೆ ಅದು ಟ್ಯಾಕ್ಸ್ ಮನಿ, ಜನರ ತೆರಿಗೆ ದುಡ್ಡಲ್ಲಿ ಒಂದು ಪೊಲೀಸಿಂಗ್ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಡೀತಾ ಇರ್ತದೆ, ರಾಜ್ಯದಲ್ಲಿ ನಡೀತಾ ಇರ್ತದೆ. ಅದನ್ನ ನೀವು ಬಳಸ್ಕೊಡುವಾಗ ನೀವು ಅದಕ್ಕೆ ಒಂದು ಬದ್ಧರಾಗಿರ್ಬೇಕು. ಸಂವಿಧಾನಾತ್ಮಕ ಅಡಿಯಲ್ಲಿ ನೀವೇನಾದ್ರೂ ಅದನ್ನ ನೋಂದಣಿ ಮಾಡ್ಕೊಂಡ್ರೆ ನಿಮಗೆ ಕೊಡುವ ಟ್ಯಾಕ್ಸ್ ದುಡ್ಡಿಗೆ ಒಂದು ಬದ್ಧತೆ ಇರುವಂತ ಪ್ರಶ್ನೆಯನ್ನು ಕೂಡ ಕೇಳುತ್ತೆ. ಹಾಗೆ ನಾನು ಮೊದಲು ಹೇಳಿದಂಗೆ ಇದು ಭಾವನಾತ್ಮಕ ಮತ್ತು ನೈತಿಕ ವಿಚಾರವಾಗಿ ಉಳಿದಿದೆ ಹೊರತು RSS ಗೆ ಸಂಬಂಧಪಟ್ಟಿರುವಂತಹ ನಾನಾ ಸಂಘಟನೆಗಳು ಮತ್ತು ಸಂಘಗಳು ಬೇರೆ ಬೇರೆ ಇದರಲ್ಲಿ ಕಾನೂನಿನಡಿ ನೋಂದಣಿ
ಆಗಿವೆ ವೀಕ್ಷಕರು. ಇನ್ನು RSS ಕಾನೂನಿನಡಿ ಇದೆಯೋ ಇಲ್ಲೋ ಅಂದ್ರೆ ಈಗ ಒಂದು ಬೈಲಾ ಅಥವಾ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗೆ ಅತ್ಯಗತ್ಯ. ನಾವು ಇತಿಹಾಸವನ್ನ ಹುಡುಕ್ತಾ ಹೋದಾಗ 1948ರಲ್ಲಿ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಆದಾಗ RSS ಅನ್ನು ಒಂದು ಬಾರಿ ನಿಷೇಧ ಮಾಡಲಾಗಿತ್ತು. ಆನಂತರ ಒಂದು ಬಾರಿ RSS ನಿಷೇಧ ಆಗಿದೆ. ಈಗ 48ರ ವಿಚಾರಕ್ಕೆ ಹೋದ್ರೆ 48ರಲ್ಲಿ ನಿಷೇಧ ಆದ ಬಳಿಕ ಆಗ ಗೃಹ ಸಚಿವರಾಗಿದ್ದಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನ್ ಮಾಡ್ತಾರೆ ಅಂದ್ರೆ, ನೀವು ಅದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ರೆ ಬೈಲಾ ಅಂತೀವಿ, ಅದರ ಕಾರ್ಯಚಟುವಟಿಕೆ ಕಾರ್ಯಸೂಚಿಗಳು ಯಾವ ರೀತಿ ಅನ್ನುವಂಥದ್ದು ಒಂದು ಪಟ್ಟಿ ಮಾಡಲಾಗ ಅಧಿಕೃತವಾಗಿ ಆ ಒಂದು ಕಾನ್ಸ್ಟಿಟ್ಯೂಷನ್ ರಚಿಸಿ ನಮಗೆ ಕೊಡಿ ಅನ್ನುವಂತ ಮಾತನ್ನು ಹೇಳುತ್ತೆ. ಆ ಪ್ರಕಾರನೇ ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ರು. ಅವರ ಮುಂದೆ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು RSS ಆಗಿನ ಸಂಘದ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಒಂದು ಕಾನ್ಸ್ಟಿಟ್ಯೂಷನ್ ರಚಿಸಿ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಆ ಸರ್ಕಾರ ಆ ಒಂದು ಕಾನ್ಸ್ಟಿಟ್ಯೂಷನ್ ಆಧಾರದ ಮೇಲೆ ನಿಷೇಧವನ್ನ ತೆರವುಗೊಳಿಸಿತ್ತು ಮತ್ತು ಸಂಘ ಅಂದ್ರೆ RSS ತನ್ನ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿತ್ತು. ಮೋಹನ್ ಭಾಗವತ್ ಅವರು ಕೂಡ ಈಗ ಮಾತನಾಡುವಾಗ ಈ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಅಂದ್ರೆ ನಾವು 1948ರ ಅವಧಿಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅವರು ಎಕ್ಸಾಕ್ಟ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನ ಪದವನ್ನೇ ಬಳಸ್ತಾರೆ, ಅಲ್ಲಿ ಕೊಟ್ಟಿದ್ದೀವಿ ಸರ್ಕಾರಕ್ಕೆ. ಆಗಿನ ಸರ್ಕಾರ ಏನೂ ಮಾತಾಡಿರ್ಲಿಲ್ಲ. 100 ವರ್ಷದಿಂದ ಸಂಘ ನಡೀತಾ ಇದೆ, ಆಗ್ಲೂ ಯಾರು ಪ್ರಶ್ನೆ ಎತ್ತಿಲ್ಲ. ಈಗ ಯಾಕೆ ಈ ಪ್ರಶ್ನೆ ಬಂತು? ನಾವು ನಮ್ಮ ವ್ಯವಸ್ಥೆ ಏನಿದೆ ಅನ್ನುವಂತ ಮಾಹಿತಿಯನ್ನು ಈ ಹಿಂದೆ ಕೊಟ್ಟಾಗಿದೆ. ಈಗ ಹೊಸದಾಗಿ ಏನು ಅದರಲ್ಲಿ ಬದಲಾವಣೆ ಏನೋ ಆಗಿಲ್ಲ ಅಥವಾ ಅದನ್ನು ಕೊಡುವಂತದ್ದು ಏನಿಲ್ಲ ಅನ್ನುವಂತ ಇಂಗಿತವನ್ನು ಕೂಡ ಅವರು ವ್ಯಕ್ತಪಡಿಸಿದರು. ವೀಕ್ಷಕರೇ, ಹಾಗಾದ್ರೆ ಮೋಹನ್ ಭಾಗವತ್ ಅವರು ನಾವು ನೋಂದಣಿ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂತ ಪ್ರಶ್ನೆ ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು ನೀವು ನೋಂದಣಿ ಮಾಡ್ಕೊಳ್ಳೇಬೇಕು ಅನ್ನುವ ಚರ್ಚೆಯ ಮುಖ್ಯ ಭಾಗ ಯಾವುದು ಅನ್ನುವ ಪ್ರಶ್ನೆ ಕೂಡ ನಮ್ಮ ಮುಂದೆ ಇರುತ್ತೆ. ಬಾರಿ ಹೇಳಿದೀನಿ, ಅಂದ್ರೆ ಇದು ಪಕ್ಕಾ ಎಮೋಷನಲ್ ಇಶ್ಯೂ ಅಂತ ಹೇಳ್ತೀವಿ. ಅಂದ್ರೆ RSS ಏನ್ ಮಾಡುತ್ತೆ ಅಂದ್ರೆ ಯಾವುದೋ ಒಂದು ಸಮಸ್ಯೆಗಳ ಹೊರತಾಗಿ ನೀವು ರಾಮ ಮಂದಿರ ಕಟ್ಟಿ ಹನುಮಾನ್ ಚಾಲಿಸ ಓದಿ ಇಂಥ ಸಾಕಷ್ಟು ವಿಷಯಗಳನ್ನ ಎತ್ತಾ ಇರ್ತಾರೆ. ಪ್ರಿಯಾಂಕಾ ಖರ್ಗೆ ಅದು ಇನ್ನೊಂದು ಸೈಡ್ ಅನ್ನೋ ರೀತಿಯಲ್ಲಿ ನಮಗೆ ಕಾಣುತ್ತೆ. ಯಾವ ರೀತಿ ಅಂದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದಾವೆ. ನಮ್ಮ ರಾಜ್ಯದಲ್ಲಿ ದಲಿತರ ಸಮಸ್ಯೆಗಳು ಸಾಕಷ್ಟು ಇದಾವೆ, ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳಿದಾವೆ. ಇದರ ನಡುವೆ RSS ಅನ್ನೋ ಒಂದು ವಿಚಾರವನ್ನು ಮುನ್ನೆಲೆಗೆ ತಂದ್ರೆ ಅದು ಎಮೋಷನಲ್ ಇಶ್ಯೂ ಆಗಿ ಪರಿವರ್ತನೆ ಆಗ್ಬೋದು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಇದರಿಂದ ಕಾಂಗ್ರೆಸ್ಗೆ ಏನು ಲಾಭ ನಷ್ಟ ಅನ್ನುವ ಚರ್ಚೆಯು ಕೂಡ ನಮ್ಮ ನಡುವೆ ಇದೆ. ವೀಕ್ಷಕರೇ, ನಾವು ಹೇಳುವಾಗ ಈಗ ಕಾಂಗ್ರೆಸ್ಗೆ ನಾವು ನೇರವಾಗಿ ಹೇಳೋದು ಸೈದ್ಧಾಂತಿಕವಾಗಿ ಇದು ಲಾಭದ ವಿಚಾರ ಆಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ RSS ನ ವಿರೋಧಿ. ಜೊತೆಗೆ RSS ಯಾವ ರೀತಿ ಅಂದ್ರೆ ಸಂಪೂರ್ಣವಾಗಿ ಬಿಜೆಪಿಗೆ ಒಂದು ಓಟನ್ನು ಹುಟ್ಟುಹಾಕುವ ಸಂಸ್ಥೆಯ ರೀತಿ ಕೆಲಸ ಮಾಡುತ್ತೆ. ಆದ್ರೆ RSS ಇದನ್ನು ನಿರಾಕರಿಸುತ್ತೆ. ನಾವೇನು ಸಾಂಸ್ಕೃತಿಕ ಸಂಘಟನೆಗಳಷ್ಟೇ, ನಮಗೂ ರಾಜಕೀಯ ಸಂಬಂಧ ಇಲ್ಲ ಅನ್ನೋಂಥದ್ದು ಪದೇ ಪದೇ ಹೇಳ್ತಾ ಇರುತ್ತೆ. ಆದ್ರೂ ಕೂಡ RSS ಸಂಘಗಳ ಒಂದು ಸಂಖ್ಯೆಗಳು ಜಾಸ್ತಿ ಆದಷ್ಟು ಅದರ ಮತಗಳು ಬಿಜೆಪಿಗೆ ಪರಿವರ್ತನೆ ಆಗುವಂತದ್ದು, ಅಂದ್ರೆ ಒಟ್ಟು ಮತಗಳು ಬಿಜೆಪಿಗೆ ಪರಿವರ್ತನೆ ಆಗಿ ಹೋಗುವಂತದ್ದು ಸುಳ್ಳಲ್ಲ. ಇದು ನಮ್ಮ ಕಣ್ಣಿಗೆ ಮತ್ತು ನಮ್ಗೆ ಗೊತ್ತಿರುವಂತ ವಿಚಾರ. ಹೀಗಾಗಿ ಕಾಂಗ್ರೆಸ್ ಮತ್ತು ಪ್ರಿಯಾಂಕಾ ಖರ್ಗೆ ಏನ್ ಅನ್ಕೊಂಡಿದ್ರೆ, ಕರ್ನಾಟಕದಲ್ಲಿ ನಾವು ಅವರ ಒಂದು ಅಂದಾಜಿನ ಪ್ರಕಾರ 4127ರಷ್ಟು ಶಾಖೆಗಳು ಸಂಘ ಒಂದು ದೈನಂದಿನ ಶಾಖೆಗಳು ನಡೀತವೆ. ಈ ಶಾಖೆಗಳು ಮುಂದಿನ ದಿನದಲ್ಲಿ ಸಂಪೂರ್ಣವಾಗಿ ಬಿಜೆಪಿಯ ವೋಟ್ ಆಗಿ ಪರಿವರ್ತನೆಗೊಳಿಸುವಂತ ಒಂದು ಶಕ್ತಿ ಆಗ್ಬಹುದು ಅನ್ನುವಂತ ನಂಬಿಕೆ ಕೂಡ ಅವರಲ್ಲಿದೆ. ಹೀಗಾಗಿ ಸೈದ್ಧಾಂತಿಕವಾಗಿ RSS ಅನ್ನು ವಿರೋಧಿಸಲೇಬೇಕು, ಇಲ್ಲದಿದ್ರೆ ಕಾಂಗ್ರೆಸ್ ತನ್ನ ಮತಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಿವೆ. ಹೀಗಾಗಿ ಪ್ರಿಯಾಂಕಾ ಖರ್ಗೆ ಮತ್ತು ಕಾಂಗ್ರೆಸ್ ಏನ್ ಮಾಡುತ್ತದೆ, ಈ ಸೈದ್ಧಾಂತಿಕ ವಿಚಾರವಾಗಿ ಮುನ್ನೆಲೆಗೆ ತಗೊಂಡಿದ್ದಾರೆ. ನೀವು ಈಗ ನೋಡಿದಾಗೆ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೂಡ ಕಾಂಗ್ರೆಸ್ನ ಸೈದ್ಧಾಂತಿಕ ವಿರೋಧಿ. ಅವರು ಕೂಡ ಪ್ರತಿ ಸಭೆಯಲ್ಲಿ ಮತ್ತು ಸಂದರ್ಭ ಸಿಕ್ಕಾಗ ಇದನ್ನು ವಿರೋಧಿಸ್ತಾರೆ. ಯಾವುದಾದ್ರೂ ಸಂಘಟನೆ ಸಾರ್ವಜನಿಕವಾಗಿ ಏನಾದರೂ ಕಾರ್ಯಪ್ರವೃತ್ತರಾಗಬೇಕಾದ್ರೆ ಅವರು ಸಂಘಟನೆಯನ್ನ ನೋಂದಾಯಿಸಬೇಕಾಗುತ್ತೆ. ಸಂಘಟನೆಯನ್ನು ನೋಂದಾಯಿಸದೆ ಸಂಘಟನೆಯಲ್ಲಿ ಯಾವ ಸದಸ್ಯರು ಯಾರ್ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರಿಂದ ಒಂದು ರಿಜಿಸ್ಟರ್ಡ್ ಬಾಡಿ ಅಂತ ಏನು ಹೇಳ್ತೀವಿ, ನೋಂದಾಯಿತ ಸಂಘಟನೆಗಳಾದರೆ ಅವರಿಗೆ ಅಕೌಂಟಬಿಲಿಟಿ, ಯಾರು ಜವಾಬ್ದಾರರು. ಇವರ ಕಾರ್ಯಕ್ರಮಗಳಿದೆ ನೋಡಿ, ಅದು ಬಹಿರಂಗ ಪಡಿಸದೇನೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಾರೆ. ಅವರ ಸದಸ್ಯರು ಯಾರು ಅಂತ ಗೊತ್ತಾಗೋದಿಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರು ನಮ್ಮ ಸದಸ್ಯರೇ ಅಲ್ಲ ಅಂತ. ದೇಶದಲ್ಲಿ ಅವರು ನೋಂದಾಯಿಸದೆ ಮಾಡ್ಕೊಂಡು ಬಂದಿದ್ದಾರಲ್ಲ, ಹೇಳ್ಕೊಳ್ಳೋಕೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಸದಸ್ಯರಿದ್ದಾರೆ ಅಂತ. ಆ ಸದಸ್ಯರ ಲೆಕ್ಕ ಕೊಡಿ. ಒಂದು ಕಡೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕಾ ಖರ್ಗೆ, ಇನ್ನೊಂದು ಕಡೆ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್, ಇಬ್ರು ಸೇರಿ ಇದನ್ನು ಸೈದ್ಧಾಂತಿಕವಾಗಿ ವಿರೋಧಿಸುವ ಕಾರಣ ಅದು ಈ ಅವಧಿಯಲ್ಲಿ ಜೋರಾಗಿ ಮುನ್ನೆಲೆಗೆ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಹೇಳಬೇಕಾದ ಇನ್ನೊಂದು ಪ್ರಮುಖ ಅಂಶ ಏನಂದ್ರೆ, ಈಗ CM ಆಗಿರುವಂತಹ DK ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ಕಡೆ ಹೋಗ್ತಾ ಇದ್ದಾರೆ. ಅವರು ಆರಂಭದಿಂದ ಅದೇ ರೀತಿ ಇದ್ರು, ಅದ್ರಲ್ಲಿ ವ್ಯತ್ಯಾಸ ಆಗಿಲ್ಲ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ಗೆ ಇದೊಂದು ಇಕ್ಕಟ್ಟಿನ ಪ್ರಶ್ನೆಯಾಗಿ ಮುಂದುವರಿಬಹುದು. ಕಳೆದ ಕೆಲವು ದಿನಗಳಿಂದ ನಾವು ನೋಡ್ತಿರುವ ಹಾಗೆ
ಪ್ರಿಯಾಂಕ ಖರ್ಗೆ ಅವರು ಈ ಪ್ರಶ್ನೆಯನ್ನು ಎತ್ತಿದ್ದಾರೆ ಹೊರತು ಬೇರೆ ಯಾರು ಅವರಿಗೆ ಸಪೋರ್ಟ್ ಕೊಟ್ಟಿಲ್ಲ. ಬಿ ಕೆ ಹರಿಪ್ರಸಾದ್ ಒಬ್ಬರನ್ನ ನಾನು ಹೆಸರನ್ನು ಹೇಳಿದೆ, ಅದನ್ನ ಬಿಟ್ಟು ಒಂದು ಬೆರಳೆಣಿಕೆಯಷ್ಟು ಜನ ಇರಬಹುದು ಅಲ್ಲಲ್ಲಿ ಮಾತನಾಡಿದ್ರೆ ಹೊರತು ಬೇರೆ ಯಾರು ಈ ಪ್ರಶ್ನೆಯನ್ನು ಮುಂದಕ್ಕೆ ಎತ್ತಿಲ್ಲ, ಮುನ್ನೆಲೆಗೆ ತಂದಿಲ್ಲ. ನೀವು ಇನ್ನೊಂದು ಗಮನಿಸಬಹುದು, 3 ವರ್ಷ ಆಡಳಿತ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು. ಆ ಸಂದರ್ಭದಲ್ಲೂ ಕೂಡ ಈ ಪ್ರಶ್ನೆ ಬಂದಿತ್ತು, ಆಮೇಲೆ ಕಾನೂನಿನ ವಿಚಾರಗಳು ಬಂದಿತ್ತು. ಆಗ್ಲೂ ಕೂಡ ಸಿದ್ದರಾಮಯ್ಯ ಇದನ್ನು ಕಡಾಖಂಡಿತವಾಗಿ ಹೀಗೆ ಆಗ್ಬೇಕು, ಅರಸ ನೋಂದಣಿ ಮಾಡಲೇಬೇಕು ಅನ್ನುವಂತ ನೇರ ಅಭಿಪ್ರಾಯವನ್ನ ಎಲ್ಲೂ ವ್ಯಕ್ತಪಡಿಸಿರ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ಗೆ ಇದು ಲಾಭ ನಷ್ಟದ ಪ್ರಶ್ನೆ ಆಗಿದೆಯೇ ಹೊರತು ಅದಕ್ಕಿಂತ ಆಚೆ ಬೇರೆ ಏನಿಲ್ಲ. ಅದರ ಸೈದ್ಧಾಂತಿಕವಾಗಿ ತೀರಾ ವಿರೋಧಿ ಇರುವ ಕಾರಣ ಅದನ್ನ ತನ್ನ ಓಟು ಮತ್ತು ಇನ್ನಿತರ ಲಾಭದ ನಷ್ಟದ ವಿಚಾರದಲ್ಲಿ ನೋಡ್ತಾ ಇದೆ. ಇದೇ ಸಂದರ್ಭದಲ್ಲಿ RSS ಕೂಡ ಅದೇ ರೀತಿಯ ನಿಲುವನ್ನು ಕೂಡ ತಳೆದಿದೆ. ಅಂದ್ರೆ ಜನ ನಮ್ಮನ್ನ ನೆಚ್ಕೊಂಡಿದ್ದಾರೆ. 100 ವರ್ಷಗಳಿಂದ ನಾವು ಭಾರತದ ಮಣ್ಣಿನಲ್ಲಿ ಇದ್ದೇವೆ. ಒಬ್ಬೊಬ್ಬರಾಗಿ ದಿನದಿಂದ ದಿನಕ್ಕೆ ನಮ್ಮ ಶಕ್ತಿ ಬೆಳೀತಾ ಇದೆ. ಹೀಗಿರುವಾಗ ಈ ನೋಂದಣಿ ಅನ್ನುವಂತ ಸಂಗತಿ ನಮಗೇನು ಬಾಧಿಸದು, ಜೊತೆಗೆ ಇದು ಪದೇ ಪದೇ ಈ ವಿಚಾರವನ್ನು ಕೆದಕಿದವರಿಗೆ ಸಮಸ್ಯೆ ಆಗಬಹುದು ಅನ್ನುವಂತ ಅಭಿಪ್ರಾಯ ಕೂಡ ಸಮಾಜದಲ್ಲಿ ಮೂಡ್ತಾ ಇದೆ. ವೀಕ್ಷಕರ, ಇದು ಕೊನೆಯದಾಗಿ ಹೇಳೋದಾದ್ರೆ, ಈ ಒಂದು ಪ್ರಿಯಾಂಕಾ ಖರ್ಗೆ ಅವರ RSS ನೋಂದಣಿ ಪ್ರಶ್ನೆ ಮತ್ತು RSS ಕೊಡುತ್ತಿರುವಂತ ಉತ್ತರ ಯಾವ ರೀತಿ ಅಂದ್ರೆ, ಇದು ಒಂದು ಕಾನೂನು ಸಂಘರ್ಷ ಮತ್ತು ಇನ್ನಿತರ ಹೋರಾಟಗಳಿಗಿಂತ ಬದಲಾಗಿ ಇದು ಪಾರದರ್ಶಕತೆ ಮತ್ತು ನೈತಿಕತೆ ಅಡಿಯಲ್ಲಿ ನಡೆಯುವಂತ ಕಾರ್ಯಾಚರಣೆ ಮಾಡುವಂತ ವಿಷಯವಾಗಿರುತ್ತೆ. ಪ್ರಿಯ ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಕಾರ್ಯಕ್ರಮ. ಮತ್ತೆ ನಾಳೆ ಇದೇ ರೀತಿಯ ಕಾರ್ಯಕ್ರಮದಲ್ಲಿ ಮುಂದೆ ಬರ್ತೀವಿ. ಅಲ್ಲೇ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.